ಪ್ರಕೃತಿಯ ರಮಣೀಯ ಅರಣ್ಯ ಪ್ರದೇಶದ ಗಿಡಮರಗಳೇ ಈತನಿಗೆ ಆದರೂ ಪ್ರಸಿದ್ಧ. ಶ್ರದ್ಧೆ ಭಕ್ತಿಯಿಂದ ಕೇಳಿದ ವರವನ್ನ ಬೇಡಿಕೊಂಡ ಭಕ್ತರಿಗೆ ಕರುಣೆಯಿಂದ ದೂರ ದೂರಗಳಿಂದಲೂ ಈ ದೇವರನ್ನ ದರ್ಶನ ಪಡೆಯಲು ಬರುತ್ತಾರೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕೋಡ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಬಯಲನ್ನೇ ಆಲಯವಾಗಿ ನೆಲೆಸಿರುವ ಗಣಪನ ಕ್ಷೇತ್ರವೇ ಸೌತಡ್ಕ. ಈ ಗಣಪ ಸೌತಡ್ಕ ಗಣಪನೆಂದೇ ಪ್ರಸಿದ್ಧಿ ಪಡೆದು ಯಾವುದೇ ಆಡಂಬರಗಳಿಲ್ಲದೆ, ಗರ್ಭಗುಡಿಯೇ ಇಲ್ಲದೆ ಮುಕ್ತ ವಾತಾವರಣದಲ್ಲಿರುವುದರಿಂದ ಈ ಬಯಲು ಆಲಯ ಗಣಪನ ಕ್ಷೇತ್ರವು ಅಪೂರ್ವತೆಯನ್ನ ಪಡೆದುಕೊಂಡಿದೆ. ಆಗಮಶಾಸ್ತ್ರದಂತೆ ದೇವಸ್ಥಾನಗಳು ವಾಸ್ತುಶಿಲ್ಪಕ್ಕೆ ಅನುಗುಣವಾಗಿ ಗೋಪುರ ಗರ್ಭಗುಡಿಗಳನ್ನು ರಚಿಸಿ ಪೂರ್ವಾಭಿಮುಖವಾಗಿ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಪೂರ್ವ ಸಂಪ್ರದಾಯ ನಿಯಮವಿದೆ. ಆದರೆ ಸೌತಡ್ಕ ಗಣಪನು ಈ ಎಲ್ಲ ಸಂಪ್ರದಾಯಗಳನ್ನು ತಿರಸ್ಕರಿಸಿ ಪ್ರಕೃತಿಯ ಸುಂದರ ತಾಣದಲ್ಲಿ ಆಗ್ನೇಯಕ್ಕೆ ಮುಖ ಮಾಡಿ ಬಯಲನ್ನೇ ಆಲಯ ಮಾಡಿರುವುದು ಇಲ್ಲಿನ ವಿಶೇಷ. ಸೌತಡ್ಕದಲ್ಲಿ ಭಕ್ತರು ತಮ್ಮ ಮನದಲ್ಲಿನ ಇಚ್ಛೆಯನ್ನ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿ ಗಂಟೆ ಕಟ್ಟಿದರೆಂದರೆ ಧನವನ್ನು ಅರಸಿ ಬರುವವರಿಗೆ ಧನ, ಸಂತಾನ ಭಾಗ್ಯ ಅರಸಿ ಬರುವವರಿಗೆ ಸಂತಾನ ಭಾಗ್ಯ ಕರುಣಿಸುವ ಈ ಗಣಪತಿಯ ಸನ್ನಿಧಾನದಲ್ಲಿ 10,000 ಮಂತ್ರಗಳಿಂದ ಕೂಡಿದ ಅಥರ್ವ ಶಿಷ್ಯ ಹವನ ಮಾಡುವುದರಿಂದ ಸಕಲ ಇಚ್ಛೆಗಳು ನೆರವೇರುವುದು ಎನ್ನುವ ನಂಬಿಕೆ ಭಕ್ತರಲ್ಲಿ ಮನೆ ಮಾಡಿದೆ. ಇಲ್ಲಿಯ ಗಣಪನಿಗೆ ಗುಡಿಯೇ ಇಲ್ಲ, ಇವನ ಬಯಲು ಆಲಯದಲ್ಲಿಯೇ ಇರುವುದು. ಅವರ ಇಷ್ಟಾರ್ಥ 45 ದಿನಗಳ ಒಳಗಾಗಿ ಪೂರ್ಣಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಗಂಟೆ ಅರಕೆ ಮಾಡಿಕೊಳ್ಳುವುದು ವಿಶೇಷವಾಗಿದ್ದು, ಈ ಗಣಪನಿಗೆ ಬೆಲ್ಲ ಹಾಗೂ ಅವಲಕ್ಕಿಯಿಂದ ಮಾಡಿ ನೈವೇದ್ಯ ಮಾಡಿ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ನೀಡುತ್ತಾರೆ. ನೀವು ಸಹ ಒಮ್ಮೆ ಸೌತಡ್ಕ ಬಯಲು ಗಣಪತಿ ದರ್ಶನ ಮಾಡಿ ನೀವು ಸಹ ಸೌತಡ್ಕ ಗಣಪತಿಯ ಮೂರ್ತಿಯನ್ನು ಕಣ್ತುಂಬಿಸಿಕೊಳ್ಳಿ.